ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಪ್ರತಿಯೊಬ್ಬರು ಕೂಡ ಚೆನ್ನಾಗಿದ್ದೀರಾ. ಆ್ಯಂಡ್ ಸಾರಿ, ನೆನ್ನೆ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೀನಿ, ಹಾಗಾಗಿ ಡೈಲಿ ವಿಡಿಯೋ ಮಾಡೋಕ್ಕಾಗ್ತಿಲ್ಲ. ಬಟ್ ಸ್ಟಿಲ್ ಟುಡೇ ಐ ಆಮ್ ಹಿಯರ್. ಸೊ ಇವತ್ತಿನ ಟಾಪಿಕ್ ಬಂದುಬಿಟ್ಟು ನಿಮ್ಮ ಪಾರ್ಟ್ನರ್ದು ನೆಕ್ಸ್ಟ್ 24 hours ಫೀಲಿಂಗ್ಸ್ ಏನಿರುತ್ತೆ ಅಂತ. ಸೊ ಲೆಟ್ಸ್ ಸಿ. ಪ್ರತಿಯೊಬ್ಬರಿಗೂ ಇದು ಗೊತ್ತಿರಬೇಕು. ದಿಸ್ ಇಸ್ ಅ ಟೈಮ್ಲೆಸ್ ಜನರಲ್ ರೀಡಿಂಗ್. ಪ್ರತಿಯೊಬ್ಬರಿಗೂ ರೆಸೊನೇಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾರ್ಯಾರಿಗೆಲ್ಲ ರೆಸೊನೇಟ್ ಆಗುತ್ತೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಓಕೆನಾ. ಆ್ಯಂಡ್ ಆಲ್ಸೋ ಪರ್ಸ್ನಲ್ ರೀಡಿಂಗ್ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡೀಟೇಲ್ಸ್ ಇದೆ ವಿತ್ ಪ್ರೈಸಸ್. ಎಲ್ಲ ಕೂಡ ಒಂದು ಸೆಟ್ ಪ್ರೈಸಸ್ ಇರುತ್ತೆ, ಯಾರಿಗೂ ನೆಗೋಷಿಯೇಟ್ ಮಾಡಲ್ಲ. ಸೊ ಯಾ, ದಟ್ಸ್ ಇಟ್. ಸೊ ಪ್ಲೀಸ್ ಹೇಳಿ, ನೆಕ್ಸ್ಟ್ 24 hours ನನ್ನ ವ್ಯೂವರ್ಸ್ ಪಾರ್ಟ್ನರ್ಸ್ ಫೀಲಿಂಗ್ಸ್ ಎನರ್ಜೀಸ್ ಏನಿರುತ್ತೆ. Thunderbolt, conscious, ordinaries, clinging to the past and letting go. ಓಕೆ, ಸೊ ನಿಮ್ಮ ಪರ್ಸನ್ದು ಏನು ಎನರ್ಜೀಸ್ ಏನಿರುತ್ತೆ, ತುಂಬ ಲೈಕ್ ಏನಿದೆ, ಎಲ್ಲೋ ಒಂದು ಕಡೆ ಸ್ವಲ್ಪ ಸ್ಲೋ ಡೌನ್ ಆಗಿದ್ದಾರೆ ನಿಮ್ಮ ಕಡೆಗೆ ಅಂತ ಅನ್ನಿಸ್ತಿದೆ. ಸ್ವಲ್ಪ ಎನರ್ಜೀಸ್ ಅವ್ರದ್ದು ಸ್ಲೋ ಆಗಿದೆ, ಯಾವುದೇ ರೀತಿಯಾದಂಥ ಒಂದು ಆ್ಯಕ್ಷನ್ ತೊಗೊಳ್ತಿಲ್ಲ. ಏನೋ ಒಂದು ಕಡೆಗೆ ನಿಮ್ಗೊಂದು ರೆಸ್ಪಾನ್ಸ್ ಸಿಗ್ತಾ ಇಲ್ಲ, ಮೆಸೇಜಸ್ ಬರ್ತಾ ಇಲ್ಲ, ಕಂಪ್ಲೀಟಾಗಿ ಎಲ್ಲೋ ಒಂದು ಯಾವುದೇ ರೀತಿಯಾದಂಥ ವಿಷಯ ನಿಮಗೆ ಇಲ್ಲಿ ಸಿಗ್ತಾ ಇಲ್ಲ. ಸೊ ಎಲ್ಲೊಂದು ಕಡೆ ನಿಮ್ಮ ಮನಸ್ಸಲ್ಲೂ ಕೂಡ ಚೀಟಿಂಗ್ ಮಾಡ್ತೀಯಾರಂತ ಅನ್ನಿಸ್ತಾ ಇದೆ. ಬಟ್ ಅವ್ರಿಗೆ ಅವರ ಲೈಫಲ್ಲಿ ಏನೋ ಅದೊಂದು ದೊಡ್ಡ ಸಮಸ್ಯೆ ಇಲ್ಲಿ ಎದುರಾಗಿದೆ. ಒಂದು ಶಾಕಿಂಗ್ ನ್ಯೂಸ್ ಸಿಕ್ಕಿರೋವಂಥದ್ದು, ಇಲ್ಲಾಂತಾರೆ ಏನೋ ಒಂದು ಸರ್ಪ್ರೈಸಿಂಗ್ ಫ್ಯಾಕ್ಟ್, ಏನೋ ಒಂದು ಮನಸ್ಸಿಗೆ ನೋವಾಗೋವಂಥದ್ದು, ಇಲ್ಲ ದುಃಖ ಆಗೋವಂಥದ್ದು, ಏನೋ ಒಂದು ಲೈಕ್ ಡೈಜೆಸ್ಟ್ ಮಾಡ್ಕೊಳಕ್ಕಾಗದಿರೋ ಅಂಥದ್ದು ವಿಷಯ ಅವರಿಗೆ ಸಿಗ್ತಿದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದಾರೆ, ಯಾವ ಥರ ಡೀಲ್ ಮಾಡಬೇಕು ಅಂತ. ಆ್ಯಂಡ್ ಆಲ್ಸೋ ಇಲ್ಲಿ ಅವರು ಹಳೇದ್ರ ಬಗ್ಗೆ ಎಲ್ಲ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ದೇ ಆರ್ ಟ್ರೈಂಗ್ ಟು ರಿಲೀಸ್ ಎವ್ರಿಥಿಂಗ್, ಎಲ್ಲದನ್ನೂ ಒಂದು ರಿಲೀಸ್ ಮಾಡೋ ಎನರ್ಜಿಲಿ ಇನ್ ನೆಕ್ಸ್ಟ್ 24 hours ಇರ್ತಾರೆ. ಓಕೆನಾ. ಸೊ ಲೆಟ್ಸ್ ಕ್ಲಾರಿಫೈ ದೀಸ್ ಕಾರ್ಡ್ಸ್. ಇನ್ನು ಪ್ಲೀಸ್ ಹೇಳಿ ಥಂಡರ್ಬೋಲ್ಟ್ ಯಾಕಿದೆ ಗೈಸ್. ನಿಮಗೆ ತಮ್ನೇಲ್ ನೆಸೆಸರಿ ಇದೆಯಾ? ಬಿಕಾಸ್ ತಮ್ನೇಲ್ ಮಾಡೋಕ್ಕೆ ಮತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಹಾಗಾಗಿ ತಮ್ನೇಲ್ ನೆಸೆಸರಿ ಇದ್ದರೆ ಪ್ಲೀಸ್ ಹೇಳಿ. ಇಲ್ಲ ಥರ ನಾನು ಹಾಗೆ ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ, ಓಕೆನಾ. ಇಲ್ಲ ಒಂದ್ಸತಿ ವೀಡಿಯೋ ಮಾಡಾದ್ಮೇಲೆ ಅದಕ್ಕೆ ಒಂದೊಂದ್ಸತಿ ಡಿಲೇ ಆಗ್ತಾ ಇರುತ್ತೆ, ಅಯ್ಯೋ ತಮ್ನೇಲ್ ಮಾಡಬೇಕಲ್ಲ ಅಂತ. ಸೊ ಯಾ, ಪ್ಲೀಸ್ ಹೇಳಿ ಥಂಡರ್ಬೋಲ್ಟ್ ಯಾಕಿದೆ. ಫೋನ್ಸ್ ಸಿ, ಅವರ ಲೈಫಲ್ಲಿ ಯಾವುದೋ ಒಂದು ಪರ್ಸನ್ನಿಂದ, ಯಾವುದೋ ಒಂದು ಫೀಮೇಲ್ ಪರ್ಸನ್ನಿಂದ, ಅಥವಾ ಅವರ ಬಿಸ್ನೆಸ್ಸಲ್ಲಿ ಯಾವುದೇ ರೀತಿಯಾದ ಯಾವುದೇ ಫೀಲ್ಡಲ್ಲಿರಲಿ, ಒಂದು ಫೀಮೇಲ್ ಪರ್ಸನ್ನಿಂದ ಅವ್ರಿಗೆ ತುಂಬಾ ಒಂದು ಆಘಾತ ಆಗಿದೆ ಅಂತಲೇ ಹೇಳ್ಬೋದು. ಲೈಕ್ ಯಾರ್ದೋ ಮಾತು ಕೇಳಿಕೊಂಡು, ಇಲ್ಲ ಅವ್ರದ್ದು ಮತ್ತು ಅವ್ರ ಅಮ್ಮನ ಮಧ್ಯೆ ಏನಾರು ಆಗಿರೋದು, ಇಲ್ಲ ಅವ್ರ ಅಮ್ಮಂಗೆ ಹೆಲ್ತ್ ಇಶ್ಯೂಸ್ ಆಗಿರೋವಂಥದ್ದು, ಇಲ್ಲ ಅವ್ರ ಅಕ್ಕ ತಂಗಿದಿರಿಗೆ ಯಾವ್ದಾದ್ರು ರೀತಿಯಾದಂಥ ಹೆಲ್ತ್ ಇಶ್ಯೂಸ್, ಇಲ್ಲ ಒಂದು ತಡ್ಕೊಳಕ್ಕಾಗದಿರೋವಂಥ ಏನೋ ಒಂದು ಸಿಚುವೇಷನಲ್ಲಿ ಅರೈಸ್ ಆಗಿದೆ ನಿಮ್ಮ ಪರ್ಸನ್ಗೆ. ತುಂಬಾ ಪಾಸಿಟಿವ್ ಆಗಿದ್ದರು, ತುಂಬಾ ಚೆನ್ನಾಗಿದ್ರು. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ತೊಂದರೆ ಆಗಿರೋದ್ರಿಂದ ಅದು ಸ್ವಲ್ಪ ಒಂದು ಯೋಚನೆಯಲ್ಲಿ ಇರ್ತಾರೆ ನಿಮ್ಮ ಪರ್ಸನ್ ನೆಕ್ಸ್ಟ್ 24 hours. ಅದೊಂದು ಯೋಚನೆ ಅವ್ರಿಗೆ ಖಂಡಿತವಾಗ್ಲೂ ಇರುತ್ತೆ, ಹೀಗಾಗೋಯ್ತಲ್ಲ, ಯಾವ ರೀತಿ ಅದನ್ನ ಓವರ್ಕಮ್ ಮಾಡಬೇಕು ಅನ್ನೋದು ಅವರಿಗೆ ಅರ್ಥ ಆಗಲ್ಲ. ನನಗಿಲ್ಲಿ ಖಂಡಿತವಾಗ್ಲೂ ಒಂದು ಹೆಲ್ತ್ ಇಶ್ಯೂಸ್ ಕಾಣಿಸ್ತಾ ಇದೆ. ಪಾಪ ಬೇಗ ರಿಕವರ್ ಆಗಲಿ, ನಾವು ಯಾರಿಗೂ ಒಂದು ಕೆಟ್ಟದ್ದು ಬಯಸೋದು ಬೇಡ. ಸೊ ಹೆಲ್ತ್ ಇಶ್ಯೂಸ್ ಅಂತ ಬಂದಾಗ ವಿ ಶುಡ್ ಪ್ರೇ ಫಾರ್ ದಮ್ ಅಲ್ವಾ. ಸೊ ಅವರ ಒಂದು ಯಾರಿಗೆ, ಅವರ ಫ್ಯಾಮಿಲಿಲಿ ಯಾರಿಗೆ ಏನೇ ಹೆಲ್ತ್ ಇಶ್ಯೂಸ್ ಆಗಿದ್ರು ಕೂಡ ಒಂದು ರಿಕವರ್ ಆಗಲಿ. ಬಟ್ ಇಲ್ಲಿ ಸ್ವಲ್ಪ ಸಮಸ್ಯೆ ಕಾಣಿಸ್ತದೆ, ಬಿಕಾಸ್ ಅವ್ರಿಗೂ ಕೂಡ, ಅವರ ಮೇಲೂ ಕೂಡ ಎಲ್ಲೋ ಒಂದು ಕಡೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು ನನಗಿಲ್ಲಿ ಕಾಣಿಸ್ತದೆ. ನಿಮ್ಮ ಪರ್ಸನ್ ಫ್ಯಾಮಿಲಿಗೆ ಏನೋ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರುವಂಥದ್ದು, ಇಲ್ಲ ಏನೋ ಒಂದು, ಇಲ್ಲ ಅವರ ಅಮ್ಮ ಏನಾರು, ಅವರ ಪೇರೆಂಟ್ಸ್ ಏನಾರು ನಿಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರೆ ಅದು ಕೂಡ ಒಂದು ರಿವರ್ಸ್ ಹೊಡೆದಿರೋ ಚಾನ್ಸಸ್ ಸಿಕ್ಕಾಬಟ್ಟೆನೇ ಇದೆ ಇಲ್ಲಿ, ಓಕೆನಾ. ಸೊ ಕಾನ್ಷಿಯಸ್ ಯಾಕಿದೆ ಇಲ್ಲಿ. ಸೊ ಇವಾಗ ನಿಮ್ಮ ಪರ್ಸನ್ಗೆ ಲೇಟ್ ರಿಯಲೈಸೇಷನ್ ಆಗುತ್ತೆ ನೆಕ್ಸ್ಟ್ 24 hours.
ಲೈಕ್ ಟೈಮ್ ತೊಗೊಂಡು ಒಂದು ರಿಯಲೈಸೇಷನ್ ಪೀರಿಯಡ್ ಇವಾಗ ಬರ್ತಾ ಇದೆ. ಅಯ್ಯೋ ಹಿಂಗೆ ಆಗೋಯ್ತಲ್ಲ, ನಾನು ಈ ಥರ ತಪ್ಪು ಮಾಡಿದ್ಕೆ ಏನಾದ್ರು ಹಿಂಗಾಗೋಯ್ತಾ, ಒಂದು ಕರ್ಮ ಅನ್ನೋದು ಅವರಿಗೆ ನೆನಪಾಗುತ್ತೆ. ಇಲ್ಲ ದೇವರಿಂದ ನನಗೆ ಶಿಕ್ಷಣ, ಇಲ್ಲ ನಾನು ಏನು ಮಾಡಿದೆ ಇದನ್ನೆಲ್ಲ ಅನುಭವಿಸೋಕ್ಕೆ ಅನ್ನೋದು ಏನೋ ಒಂದು ಖಂಡಿತವಾಗ್ಲೂ ಇಲ್ಲಿ ಘಟನೆ ನಡೆಯೋಕ್ಕಿದೆ ಇನ್ ನೆಕ್ಸ್ಟ್ 24 hours. ಸಮಥಿಂಗ್ ರಿಯಲಿ ಬಿಗ್. ಅದು ಪಾಸಿಟಿವ್ ಆಗಂತೂ ನನಗೆ ನಿಜವಾಗ್ಲೂ ಕಾಣಿಸ್ತಾ ಇಲ್ಲ. ಒಂದು ನೆಗೆಟಿವ್ ಸಿಚುಯೇಷನಲ್ಲಿ ನಿಮ್ಮ ಪರ್ಸನ್ ಮುಂದೆ ಅರೈಸ್ ಆಗುತ್ತೆ. ಅದರಿಂದ ತುಂಬ ನೋವು ಕೂಡ ಉಂಟಾಗುತ್ತೆ. ಎಮೋಷ್ನಲ್ ಇಂಬ್ಯಾಲೆನ್ಸ್ ಕೂಡ ಆಗ್ತಾರೆ ನಿಮ್ಮ ಪರ್ಸನಲ್ಲಿ. ಎಷ್ಟೇ ಸ್ಟ್ರಾಂಗ್ ಆಗಿರೋಕೆ ನೋಡಿದ್ರು ಕೂಡ ಒಂದು ಸ್ಟ್ರಾಂಗ್ ಆಗಿರೋಕ್ಕಾಗಲ್ಲ. ದಿಸ್ ಪರ್ಸನ್ ಹ್ಯಾಸ್ ಟು ಓವರ್ಕಮ್ ದಿಸ್. ತುಂಬಾ ಕಷ್ಟಕರ ಆಗಿರೋಂಥ ಘಟನೆಗಳು ನಿಮ್ಮ ಪರ್ಸನ್ಗಿಲಿ ಎದುರಾಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾರೆ ಸಿಚುವೇಶನ್ನ, ಬಟ್ ಔಟ್ ಆಫ್ ಬ್ಯಾಲೆನ್ಸ್ ಆಗೋ ಪರಿಸ್ಥಿತಿ ಬರುತ್ತೆ ನಿಮ್ಮ ಪರ್ಸನ್ಗೆ ಎಲ್ಲೋ ಒಂದು ಕಡೆ. ಓಕೆನಾ? ಸೊ ದ ಆರ್ಡಿನರೀಸ್ ಯಾಕಿದೆ? ನಿಮ್ಮ ಪರ್ಸನ್ ಏನೋ ಮಾಡಬೇಕು, ಏನೋ ಒಂದು ಹುಡ್ಕೊಂಡು ಹೋಗಬೇಕು, ಅಥವಾ ಏನೋ ಒಂದು ಲೈಕ್ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನಿಮ್ಮ ಪರ್ಸನ್ ಅಂದ್ಕೊಂಡಿದ್ರು. ಬಟ್ ಎಲ್ಲೋ ಒಂದು ಕಡೆ ಅದು ಆಗೋಲ್ಲ. ಅವರಿಗೆ ಆಗ್ತಿರೋ ಪರಿಸ್ಥಿತಿಗೆ, ಅವ್ರಿಗೆ ಬಂದಿರೋ ಸಿಚುಯೇಷನ್ಗೆ ಅವ್ರಿಗೆ ಯಾವುದೇ ರೀತಿ ಅಂತ ಏನಕ್ಕೋಸ್ಕರ ಹೋಗಿದ್ದಾರೆ ಅದು ಮಾಡೋದಕ್ಕಾಗಲ್ಲ. ಬಿಕಾಸ್ ಅರ್ಧಂಬರ್ಧ ಮನಸ್ಸಾಗುತ್ತೆ. ಮನಸ್ಸಲ್ಲಿ ಒಂದು ಆಚೆ ಒಂದು ಇರೋದ್ರಿಂದ ಅವರ ಕೆಲಸ ಯಾವುದೇ ರೀತಿಯಾದಂಥ ಸಕ್ಸಸ್ ಆಗಲ್ಲ. ಅಕಸ್ಮಾತ್ ಅವ್ರು ಯಾವ್ದಾದ್ರು ಬೇರೆ ಪರ್ಸನ್ ಕಡೆಗೆ ಹೋಗಿದ್ರು ಕೂಡ ಅಲ್ಲೂ ಕೂಡ ಒಂದು ನೆಮ್ಮದಿ ಸಿಗಲ್ಲ. ಇಲ್ಲೊಂದು ಕಡೆ ತುಂಬಾ ಒಂದು ಮನಸ್ಸಿಗೆ ಸಿಕ್ಕಾಬಟ್ಟೆ ಬೇಜಾರು, ಮನಸ್ಸಲ್ಲಿ ಒಂದು ಖಂಡಿತವಾಗ್ಲಿರುತ್ತೆ, ಆಚೆ ಒಂದಿರುತ್ತೆ. ಒಂದು ನೋವಿನ ಘಟನೆ ಅರೈಸ್ ಆಗೋದು ತುಂಬ ಚಾನ್ಸಸ್ ಇದೆ ಗೈಸ್. ಜಸ್ಟ್ ಪ್ರೇ ಫಾರ್ ದೆಮ್. ಅವ್ರದ್ದು ಮತ್ತು ನಿಮ್ಮ ಮಧ್ಯೆ ಏನೇ ಇರಲಿ, ಎಷ್ಟೇ ಒಂದು ಲೈಕ್ ಅವ್ರು ನಿಮಗೆ ವರ್ಸ್ಟಾಗಿ ಟ್ರೀಟ್ ಮಾಡಿ ಹೋಗಿದ್ರು ಕೂಡ ಈ ಥರ ಆದಾಗ ಯು ಹ್ಯಾವ್ ಟು ಪ್ರೇ ಫಾರ್ ದೆಮ್. ಅಕಸ್ಮಾತ್ ನಿಮಗೆ ಏನಾದ್ರು ತಿಳಿದಿದ್ರೆ ಇಲ್ಲ ಗೊತ್ತಿದ್ರೆ ಏನೋ ಒಂದು ಆಗ್ತಿದೆ ಸಮಸ್ಯೆ ಅಂತ, ಪ್ಲೀಸ್ ಪ್ರೇ ಫಾರ್ ದೆಮ್. ನಾವು ಒಂದು ಹ್ಯುಮ್ಯಾನಿಟಿನ ಮರಿಬಾರ್ದು. ಸೊ ಆದಷ್ಟು ಒಂದು ಅವರಿಗೋಸ್ಕರ ಪ್ರೇ ಮಾಡಿ ಅಂತ ಹೇಳ್ತೀನಿ. ಯಾವತ್ತು ಅವ್ರು ಕೆಟ್ಟದ್ದು ಬಯಸಿದ್ರು ಅಂತ ನಾವು ಕೂಡ ಕೆಟ್ಟದ್ದು ಬಯಸೋದು ಬೇಡ ಅಲ್ವಾ? ಅವ್ರಿಗೂ ನಮಗೂ ಡಿಫ್ರೆನ್ಸಸ್ಸೇ ಇರಲ್ಲ. ನಾವು ಸುಮ್ಮನೆ ನಮ್ಮ ಕರ್ಮನ ಹಾಳು ಮಾಡ್ಕೊಳ್ಳೋದು ಬೇಡ. ಇವಾಗ ಅವರೇನೋ ಕೆಟ್ಟದ್ದು ಮಾಡಿದ್ರು ಅಂದರೆ ಅದು ಅವ್ರ ಕರ್ಮ. ನಾವು ಯಾಕೆ ಅವ್ರಿಗೆ ಮತ್ತೆ ಕೆಟ್ಟದ್ದು ಬಯಸಿ ನಾವು ನಮ್ಮ ಕರ್ಮನ ಹಾಳು ಮಾಡ್ಕೊಳ್ಳೋಣ ಅಲ್ವಾ? ಆದಷ್ಟು ಯಾರಿಗೆ ಆದರೂ ಸರಿ ಆದಷ್ಟು ಒಳ್ಳೇದನ್ನ ಬಯಸ್ತೀವಿ. ಸೊ ಕ್ಲಿಂಗಿಂಗ್ ಟು ದ ಪಾಸ್ಟ್ ಆಗಿದೆ. ಅವ್ರಿಗೆ ನಿಮ್ಮಿಂದ ಮೂವ್ ಆನ್ ಆಗೋದಕ್ಕೆ ಆಗ್ತಾಯಿಲ್ಲ. ಏನೇ ಮಾಡಿದ್ರು ಕೂಡ ಈ ಒಂದು ಸಿಚುವೇಷನಲ್ಲಿ ನಿಮ್ಮ ನೆನಪು ಖಂಡಿತವಾಗ್ಲೂ ಬರ್ತಾ ಇದೆ. ಲೈಕ್ ನನ್ನ ಪರ್ಸನ್ ಇದ್ದಿದ್ರೆ, ನನ್ನ ವ್ಯಕ್ತಿ ಇದ್ದಿದ್ರೆ ಇದು ಎಷ್ಟು ಚೆನ್ನಾಗಿರ್ತೈತೆ, ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡೋರು, ನನ್ನ ಜೊತೆ ನಿಲ್ತಾಯಿದ್ರು, ನನಗೆ ಸಪೋರ್ಟಿವ್ ಆಗಿ ನಿಲ್ತಾಯಿದ್ರು. ಬಟ್ ಇವಾಗ ನನ್ನ ಜೊತೆ ಯಾರೂ ಇಲ್ಲ ಅಂತ ಬಿಟ್ಟು ನಿಮ್ಮಿಬ್ರದ್ದು ಮೆಮೊರೀಸ್ ಏನಿದೆ ತುಂಬಾ ಅವ್ರಿಗೆ ಲೈಕ್ ಹಿಟ್ ಆಗುತ್ತೆ ಅವರ ಮೈಂಡಲ್ಲಿ. ಇಟ್ಸ್ ಲೈಕ್ ಕಂಪ್ಲೀಟ್ಲಿ ಒಂದು ನೆಗೆಟಿವ್ ಸಿಚುವೇಶನ್ ಅಂತ ಹೇಳ್ಬೋದು ಇಲ್ಲಿ ನಿಮ್ಮ ಪರ್ಸನ್ಗೆ. ಅವರೇನೋ ನಿಮ್ಮನ್ನ ಮರ್ತಿಲ್ಲ ಗೈಸ್. ಯಾವುದೇ ಕಾರಣಕ್ಕೂ ಅವ್ರು ನಿಮ್ಮನ್ನ ಮರ್ತಿಲ್ಲ. ದೇ ಆರ್ ಸ್ಟಿಲ್ ಇನ್ ಯಾರ್ ಮೆಮೊರಿ. ಓಕೆನಾ? ಸೊ ಒಂದು ನಿಮ್ಮಿಬ್ಬರ ಒಂದು ಮೆಮೊರೀಸ್ ಅಥವಾ ನಿಮ್ಮ ಇಬ್ಬರು ಒಂದು ಏನೇ ಆಗಿರ್ಬೋದು, ಏನೇನೆಲ್ಲ ಇತ್ತು, ನಾಸ್ಟಾಲ್ಜಿಯಾ, ಎಸ್. ಸೊ ತುಂಬಾ ನೆನಪಿಸ್ಕೊಳ್ತಾರೆ. ಅವರಿರುವಾಗ ನನ್ನ ಲೈಫಲ್ಲಿ ಎಲ್ಲ ಒಂದು ತುಂಬ ಸ್ಮೂತಾಗಿ ನಡೀತಾ ಇತ್ತು, ಇಲ್ಲ ಒಂದು ಸಕ್ಸಸ್ ಸಿಗ್ತಾಯಿತ್ತು. ಯಾವುದ್ರಲ್ಲಿ ಯಾವುದ್ರ ಒಂದು ಫೇಲ್ಯೂರ್ ಅಂತ ನೋಡಿರಲಿಲ್ಲ. ಅಥವಾ ನನ್ನ ಪರ್ಸನ್ ನನ್ನ ಜೊತೆ ಇದ್ದಾಗ ಯಾವುದೇ ರೀತಿಯಂಥ ಕೆಟ್ಟ ಎಕ್ಸ್ಪೀರಿಯನ್ಸ್ ನಾನು ಮಾಡಿಲ್ಲ. ಬಟ್ ಇವಾಗೆಲ್ಲ ಬರೀ ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ನನಗೆ ಅನ್ನೋದೊಂದು ನಿಮ್ಮ ಪರ್ಸನ್ಗೆ ಅದೊಂದು ತುಂಬ ಒಂದು ಬೇಜಾರಾಗುತ್ತೆ. ಓಕೆನಾ? ಸೊ ಲೆಟಿಂಗ್ ಗೋ ಯಾಕಿದೆ? ಯಾವುದೇ ಕಾರಣಕ್ಕೂ ನಿಮ್ಮ ಪರ್ಸನ್ಗೆ ಏನನ್ನು ಕೂಡ ರಿಲೀಸ್ ಮಾಡೋದಕ್ಕೆ ಆಗ್ತಾಯಿಲ್ಲ ನಿಮ್ಮ ಬಗ್ಗೆ. ದೇ ಆರ್ ಸ್ಟಿಲ್ ಹೋಲ್ಡಿಂಗ್ ಆನ್ ಟು ಯು. ನಿಮ್ಮ ಬಗ್ಗೆ ತುಂಬಾ ನೆನಪಿಸ್ಕೊಂಡು, ತುಂಬಾ ಯೋಚನೆ ಮಾಡಿಕೊಂಡು, ಇನ್ನು ಎಲ್ಲದೂ ಹಂಗೆ ನೆನಪಿಸ್ಕೊಂಡು ಕೂತಿದ್ದಾರೆ. ಅವ್ರಿಗೆ ಯಾವುದೇ ಕಾರಣಕ್ಕೂ ನಿಮ್ಮನ್ನ ಬಿಟ್ಟು ಹೋಗೋದಕ್ಕೆ ಅಥವಾ ನಿಮ್ಮನ್ನ ರಿಲೀಸ್ ಮಾಡೋದಕ್ಕೆ ಯಾವುದೇ ಕಾರಣಕ್ಕೂ ಆಗ್ತಿಲ್ಲ. ತುಂಬ ಕಷ್ಟ ಆಗ್ತಿದೆ ಅವರಿಗೆ, ಪರಿಸ್ಥಿತಿ ತುಂಬ ಕಷ್ಟ ಆಗ್ತಿದೆ. ಆ್ಯಂಡ್ ದೇ ಆರ್ ಫೀಲಿಂಗ್ ರಿಯಲಿ ಬ್ಯಾಡ್. ನೀವು ಇಲ್ದಲೇ ನಿಮ್ಮ ಮೆಮೊರೀಸ್ನ ಇನ್ನೂ ಹೋಲ್ಡ್ ಆನ್ ಮಾಡ್ತಾ ಇದ್ದಾರೆ. ದೇ ಆರ್ ಸ್ಟಿಲ್ ಹೋಲ್ಡಿಂಗ್ ಆನ್ ಟು ಯುವರ್ ಮೆಮೊರೀಸ್.
ಅವ್ರಿಗೆ ಯಾವುದೇ ಕಾರಣಕ್ಕೂ ಬಿಡೋಕ್ಕಾಗ್ತಿಲ್ಲ, ಬಿಡೋ ಮನಸ್ಸು ಬರ್ತಾಯಿಲ್ಲ. ಸೊ ಎಲ್ಲೋ ಒಂದು ಅವರ ಮೈಂಡಲ್ಲಿ ಅಥವಾ ಅವರ ಮನಸ್ಸಲ್ಲಿ ನಿಮಗೋಸ್ಕರ ಜಾಗ ಇದ್ದೇ ಇದೆ, ಬಟ್ ಅದು ಅವರಿಗೆ ರಿಯಲೈಸ್ ಆಗ್ತಿಲ್ಲ. ಅವ್ರಿಗೆ ರಿಯಲೈಸ್ ಆದರೂ ಕೂಡ ಅವರಿಗೆ ಬರೋದಕ್ಕೆ ಆಗ್ತಾಯಿಲ್ಲ. ಸೊ ಇದು ಕೂಡ ಪ್ರಾಬ್ಲಮ್ ಅವ್ರಿಗೆ ಗೆತ್ತಾ, ಓಕೆನಾ. ಸೊ ಈ ಸಿಚುವೇಷನಲ್ಲಿ ನೀವೇನು ಮಾಡಬೇಕು, ಯೂನಿವರ್ಸ್ ಪ್ಲೀಸ್ ಹೇಳಿ, ಈ ಸಿಚುವೇಷನಲ್ಲಿ ನನ್ನ ವ್ಯೂವರ್ಸ್ ಏನು ಮಾಡಬೇಕು? ಅಕಸ್ಮಾತ್ ಅವ್ರಿಗೆ ಏನಾದ್ರು ನಿಮಗೆ ಗೊತ್ತಾಗಿದ್ದರೆ, ನಿಮ್ಮ ಪರ್ಸನ್ ಕಡೆಯಿಂದ ಏನಾದ್ರು ವಿಷಯ ಬಂದಿದ್ರೆ, ಇಲ್ಲ ಅಕಸ್ಮಾತ್ ಏನಾದ್ರು ಗೊತ್ತಾಗಿದ್ರೆ, ಆದಷ್ಟು ಅವ್ರಿಗೆ ಲೈಕ್ ಸಮಾಧಾನ ಮಾಡೋದಕ್ಕೆ ನೋಡಿ. ಎಲ್ಲ ಒಂದು ಕಡೆ ಇಫ್ ದೇ ಆರ್ ಫೈನ್, ಅಕಸ್ಮಾತ್ ಅವ್ರು ಏನಾದ್ರು ಓಪನ್ ಆಗಿದ್ದರೆ ನಿಮ್ಮ ಹತ್ರ, ಇಲ್ಲ ಅವ್ರು ಏನಾದ್ರು ನಿಮಗೆ ಬ್ಲಾಕ್ ಎನರ್ಜಿಯಿಂದ ಆಚೆ ಇದ್ದರೆ, ನಿಮಗೆ ಫ್ರೀ ಅನಿಸಿದ್ರೆ ಮಾಡಿ, ಇಲ್ಲ ಅಂತಂದರೆ ಯಾವುದಕ್ಕೂ ನಿಮ್ಮನ್ನೇ ಫೋರ್ಸ್ ಮಾಡೋಕ್ಕೆ ಹೋಗ್ಬಿಡಿ. ಅಕಸ್ಮಾತ್ ನಿಮ್ಮ ಮನಸ್ಸಿದ್ರೆ, ಮತ್ತು ಆಮೇಲೆ ನನ್ನನ್ನು ಬ್ಲೇಮ್ ಮಾಡಬೇಡಿ. ನಿಮ್ಮ ಮನಸ್ಸಿದ್ರೆ, ಇಲ್ಲ ನಿಮ್ಮ ಪರ್ಸನ್ ಹೌದು ಅವ್ರಿಗೆ ನೆಸೆಸರಿ ಇದೆ ಅಂತ ನಿಮಗೆ ಅನಿಸಿದ್ರೆ, ಅವ್ರಿಗೊಂದು ಸಾಂತ್ವನ ಹೇಳೋದಾಗಲಿ, ಇಲ್ಲ ಸಮಾಧಾನ ಮಾಡೋದಾಗಲಿ ನೀವು ಮಾಡ್ಬೋದು. ಬಿಕಾಸ್ ಅವ್ರಿಗೆ ಇವಾಗ ತುಂಬಾ ಒಂದು ಕೇರ್ ಬೇಕಾಗಿದೆ, ಒಂದು ಲವ್ ಬೇಕಾಗಿದೆ, ಒಂದು ಯಾರೊಂದನ್ನಾರು ಒಂದು ಸಪೋರ್ಟ್ ಬೇಕಾಗಿದೆ. ಸೊ ಅದನ್ನು ನೀವೇನಾದ್ರು ಇನ್ ಕಾಂಟ್ಯಾಕ್ಟಲ್ಲಿದ್ದರು, ಇಲ್ಲ ಅಂತಂದರೆ ನೀವಿಬ್ಬರು ಒಂದು ಫ್ರೆಂಡ್ಸ್ ಆಗಿದ್ದರೆ ಅದನ್ನು ನೀವು ಮಾಡ್ಬೋದು, ಓಕೆನಾ. ಸೊ ಇದಾಗಿತ್ತು ನೆಕ್ಸ್ಟ್ 24 hours ರೀಡಿಂಗ್. ಐ ಹೋಪ್ ಯು ಲೈಕ್ಡ್ ಇಟ್ ಆ್ಯಂಡ್ ಎಂಜಾಯ್ಡ್ ಇಟ್. ಸೊ ಯಾ, ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ಸೊ ಮಚ್ ಫಾರ್ ಟ್ಯೂನಿಂಗ್ ಇನ್. ಐ ಲವ್ ಯು ಆಲ್. ಹ್ಯಾವ್ ಅ ಗ್ರೇಟ್ ಡೇ. ಬಾಯ್.